Vishwam Onde Jagadguru, Hari Om. Welcome, my all beautiful souls. Welcome to Rich World. Everything is energy, energy is everything. ಇವತ್ತು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಒಂದು ರೀಡಿಂಗ್ನ ಮಾಡೋಣ. ಓಕೆ, ಸೊ ಯಾರೆಲ್ಲ ಇಂಟ್ರೆಸ್ಟ್ ಆಗಿ ನೋಡ್ತಿದ್ದೀರಾ, ಓಕೆನಾ, ಯಾರೆಲ್ಲ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಿದ್ರಿ ಅವ್ರ ಎಲ್ಲ ಎನರ್ಜಿಗೂ ಇವತ್ತು ತುಂಬ ಸ್ಟ್ರಾಂಗ್ ಆಗಿ ಟ್ಯಾರೋಟ್ ಕನೆಕ್ಟ್ ಆಗಿರುತ್ತೆ. ನಿಮ್ಮ ಮನಸ್ಸಲ್ಲಿರುವಂತಹ ಪ್ರಶ್ನೆಗಳಿಗೆ ನಿಮಗೆ ಮ್ಯಾಚ್ ಆಗೋ ರೀತಿ ನಿಮಗೆ ಎನರ್ಜಿ ಕನೆಕ್ಟ್ ಆಗಿ ನಿಮಗೆ ಇವತ್ತು ಟ್ಯಾರೋಟಿಂದ ಗೈಡೆನ್ಸ್ ಬರುತ್ತೆ. ಓಕೆನಾ, ಸೊ ಎಲ್ಲರೂ ರೆಡಿ ಇದ್ದೀರಾ ಅಲ್ವಾ? ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಸೊ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಸೊ ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್. ನಿಮಗೆ ಯಾವ ರೀತಿ ಒಂದು ಮೆಸೇಜ್ ಇದೆ, ಓಕೆನಾ? ಸೊ ಇವತ್ತು ಟಾಪಿಕ್ ಏನಿಲ್ಲ, ನೀವು ಏನು ಅನ್ಕೊಳ್ತಿದ್ದೀರೋ ಅದರ ಮೇಲೆ ನಿಮಗೆ ಮೆಸೇಜ್ ಇವತ್ತು. ಯಸ್, ಸೊ ನಿಮ್ಮ ಪಾರ್ಟ್ನರ್ನ ನೆನೆಸ್ಕೊಳ್ತಿದ್ದೀರಾ, ಅವ್ರಿಗೂ ನಿಮಗೂ ಮುಂದೆ ಯಾವ ರೀತಿ ಇರುತ್ತೆ ಲೈಫು? ಓ, ಅದೇ ನೋಡಿ, ನೀವು ಥಿಂಕ್ ಮಾಡ್ತಿದ್ದೀರಾ ನಿಮ್ಮ ಕಿಂಗ್ಗೋಸ್ಕರ ಅಂತ ಬಂದಿದೆ. ಸೊ ತುಂಬ ಹುಡುಗಿರು ನೋಡ್ತಿದ್ದೀರಾ ಈ ವಿಡಿಯೋನ ಅಂತ ಅನ್ನಿಸ್ತಿದೆ ನನಗೆ. ಓಕೆ, ಸೊ ಎಸ್, ಸೊ ಇಲ್ಲಿ ನಾನು ನೋಡ್ತಿರೋ ಪ್ರಕಾರ ಕಿಂಗ್ ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ. ಓಕೆನಾ, ಸೊ ವೆಯ್ಟಿಂಗ್ ಮಾಡ್ತಾ ಇರೋವಂಥದ್ದು. ಓಕೆನಾ, ತುಂಬ ತುಂಬ ಸ್ಟ್ರಾಂಗ್ ಆಗಿ ಒಂದು ಆನ್ಸರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಬಿಕಾಸ್ ಇದು ರಿವರ್ಸ್ ಬಂದಿದೆ. ರಿವರ್ಸ್ ಬಂದಿರೋದು ಮಾತ್ರ ಅಲ್ಲ, ಇಲ್ಲಿ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಜಾಸ್ತಿ ಮಾಡ್ತಿದೆ. ಓಕೆನಾ, ಅಫ್ಕೋರ್ಸ್ ಈ ವ್ಯಕ್ತಿ ತುಂಬ ಪ್ರಾಮಾಣಿಕರು ಅನ್ಕೊಳ್ಳಿ, ನಿಮಗೆ ಹೇಳಿರೋ ಮಾತೆಲ್ಲ ನಿಜ ಅನ್ಕೊಳ್ಳಿ. ಬಟ್ ಇದು ರಿವರ್ಸ್ ಬಂದಿದೆ ಅಂದರೆ ಏನರ್ಥ? ನಿಮಗೆ ನಂಬಿಕೆ ಇಲ್ಲ ಅವ್ರ ಮೇಲೆ. ಓಕೆನಾ, ನೀವು ತುಂಬ ಸೋತಿದ್ದೀರಾ ವೆಯ್ಟ್ ಮಾಡಿ ಮಾಡಿ, ನಿಮ್ಮ ಪೇಷನ್ಸ್ ಪೂರ್ತಿ ಹೋಗ್ಬಿಟ್ಟಿದೆ ಈಗ. ಓಕೆ, ಅದನ್ನು ನೋಡ್ತಿದ್ದೀನಿ ನಾನಿಲ್ಲಿ. ಅದಕ್ಕೆ ನೀವು ಇನ್ನು ಥಿಂಕ್ ಮಾಡೋದಕ್ಕೆ ಏನೋ ಇಲ್ದಿರಾ, ಓಕೆನಾ, ಪ್ಲಾನ್ ಮಾಡೋದಕ್ಕೆ ಇನ್ನೇನು ಉಳಿದಿದ್ದೀರಾ, ನೀವು ಬರೀ ನೆಗೆಟಿವಿಟಿನ ಥಿಂಕ್ ಮಾಡ್ಕೊಂಡು ಕೂತಿದ್ದೀರಾ. ಬರಲಿ ಬಿಡು. ಓಕೆ, ಸೊ ಯಾವಾಗ ರಿಯೂನಿಯನ್ ಆಗುತ್ತೆ ಆಗಲಿ ಬಿಡು, ಅಥವಾ ಮದುವೆ ಆಗೋದಿಲ್ಲ ಅಂತ ಡಿಸೈಡ್ ಆಗಿಬಿಟ್ಟಿದ್ದೀರಾ. ಇಷ್ಟು ದಿನ ಒಬ್ಬ ಹುಡುಗ ಸಿಗ್ತಾನೆ ಅಥವಾ ಒಂದು ಹುಡುಗಿ ಸಿಗುತ್ತೆ, ಮದುವೆ ಆಗುತ್ತೆ, ಅಥವಾ ದೂರ ಆದವ್ರು ಮತ್ತೆ ವಾಪಸ್ ಬರ್ತಾರೆ, ರಿಯೂನಿಯನ್ ಆಗುತ್ತೆ ಅಂತ ವೆಯ್ಟ್ ಮಾಡಿ ಮಾಡಿ ಇವಾಗ ನಿಮಗೆ ಬೇಜಾರಾಗ್ಬಿಟ್ಟು ಬರಲಿ ಬಿಡು, ನೋಡ್ಕೊಳ್ಳೋಣ ಬಿಡು ಅನ್ನೋ ರೀತಿ ಸುಸ್ತಾಗ್ಬಿಟ್ಟಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೆ. ತುಂಬ ಪೇಷನ್ಸ್ ಇತ್ತು ನಿಮಗೆ, ತುಂಬ ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ತುಂಬ ವೆಯ್ಟ್ ಮಾಡಿದ್ದೀರಾ ಪಾರ್ಟ್ನರ್ಗೋಸ್ಕರ. ವ್ಯಾಲೆಂಟೈನ್ಸ್ ಡೇ ಕೂಡ ಬಂತು, ಬಟ್ ನೋ ರೆಸ್ಪಾನ್ಸ್ ಅಂತ ನಾನು ನೋಡ್ತಿದ್ದೀನಿ ಇಲ್ಲಿ. ಓಕೆ, ಅದಕ್ಕೆ ನೀವು ಏನು ಮಾಡಿದ್ದೀರಾ, ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ಅದಕ್ಕೆ ನೋಡಿ, ನೀವು ಯಾವಾಗ ಸೈಲೆಂಟ್ ಆಗಿದ್ದೀರಾ, ನಿಮ್ಮ ಪಾರ್ಟ್ನರ್ ಒಂದು ನಿರ್ಧಾರ ತಗೊಳ್ತಿದ್ದಾರೆ. 4 ಇದೆ ಇಲ್ಲಿ, ಎಂಪರರ್ ಇದೆ. ಅವರು ನಿಮ್ಮ ಇಷ್ಟು ದಿನದ ಫೀಲಿಂಗ್ಸ್ಗೆ, ಇಷ್ಟು ದಿನದ ನಿಮ್ಮ ಕ್ವಶನ್ಸ್ಗೆ, ನೀವು ವೆಯ್ಟ್ ಮಾಡ್ತಿದ್ದ ಒಂದು ರಿಯೂನಿಯನ್ಗೆ ಅಥವಾ ಒಂದು ಹೊಸ ಮೀಟ್ಗೆ ಅವ್ರ ಕಡೆ ಎನರ್ಜಿ ಸ್ಟಾರ್ಟ್ ಆಗಿದೆ. ಅದನ್ನು ನೋಡ್ತಿದ್ದೀನಿ ನಾನಿಲ್ಲಿ. ಓಕೆ, ಸೊ ಇಲ್ಲಿ ನೋಡಿ, ನೀವೀಗ ಪೂಜೆ ಮಾಡೋದು ಬಿಟ್ಬಿಟ್ಟಿದ್ದೀರಾ, ಪ್ರೇ ಮಾಡೋದು ಬಿಟ್ಬಿಟ್ಟಿದ್ದೀರಾ, ವೆಯ್ಟ್ ಮಾಡೋದು ಬಿಟ್ಬಿಟ್ಟಿದ್ದೀರಾ, ಒಂದು ಗೈಡೆನ್ಸ್ ತಗೊಳ್ಳೋವಂಥದ್ದು ಬಿಟ್ಬಿಟ್ಟಿದ್ದೀರಾ. ಓಕೆನಾ, ಸೊ ಶಾರ್ಟ್ಸ್ ನೋಡಿದ್ದೀರಾ, ಅದು ನಿಮಗೆ ಹೌದು ಅಂತ ಅನಿಸಿದೆ. ಅದಾದಮೇಲೆ ಒಂದು 20-30 ಶಾರ್ಟ್ಸು ಅಥವಾ 1-2 ಮಂತ್ಸಿಂದ ನಿಮ್ಮ ರಿಲೇಟೆಡ್ ಶಾರ್ಟ್ಸೇ ಬರ್ತಿದೆ. ಎಲ್ಲ ಪಾಸಿಟಿವ್ ಆಗಿ ಬಂದಿದೆ ನಿಮಗೋಸ್ಕರ ಆ ಶಾರ್ಟ್ಸ್. ಓಕೆನಾ, ಆದರೆ ಅವಾಗ ತುಂಬ ನಂಬ್ತಿದ್ರಿ, ಯೂನಿವರ್ಸ್ನ ನಂಬ್ತಿದ್ರಿ, ನಿಮ್ಮ ಗಾಡ್ನ ನಂಬ್ತಿದ್ರಿ ಅಲ್ವಾ? ಬಟ್ ಸಡನ್ ಆಗಿ ನಿಮಗೆ ಇದೆಲ್ಲ ಸುಳ್ಳು ಅಂತ ಅನಿಸ್ಬಿಟ್ಟಿದೆ. ನೋಡಿ, ರಿವರ್ಸ್ ಬಂದಿದೆ. ಸ್ಪಿರಿಚುವಲಿ ನೀವು ಏನು ವೆಯ್ಟ್ ಮಾಡ್ತಿದ್ರಿ ಅದರ ಮೇಲೆ ಇದ್ದಂತಹ ಕಾನ್ಫಿಡೆಂಟು ಕಡಿಮೆ ಆಗಿಬಿಟ್ಟಿದೆ ಇಲ್ಲಿ ನಿಮಗೆ ಅಲ್ವಾ? ಈ ವ್ಯಕ್ತಿಗೋಸ್ಕರ ನೀವೇನು ಮಾಡಿದ್ದೀರಾ, ಇದು ಹುಡುಗ ಅಂತಾನೆ ಅನ್ಕೋಬೇಡಿ, ನಿಮ್ಮ ಪಾರ್ಟ್ನರ್ನ ನಿರ್ಧಾರ ಅಂತ ಅನ್ಕೊಳ್ಳಿ, ಹುಡುಗಿ ಅಥವಾ ಹುಡುಗ ಅನ್ಕೊಳ್ಳಿ. ಓಕೆನಾ, ನೀವು ಯಾರಾದ್ರೂ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಎನರ್ಜೀಸ್ ಒಂದೇ. ಓಕೆನಾ, ನೀವು ಯಾವಾಗ ಸ್ಟಾಪ್ ಮಾಡಿದ್ರಿ ರೀತಿ ಮಾಡೋದು, ನೀವು ಯಾವಾಗ ಯೂನಿವರ್ಸ್ ನಂಬಿ ನಂಬಿ ಏನೋ ಹೇಳ್ತಿದ್ದಾರೆ ಬಿಡು ಅನ್ನೋ ರೀತಿ ಆದರೆ ಇವರು ನಿರ್ಧಾರ ಸ್ಟಾರ್ಟ್ ಮಾಡಿದ್ದಾರೆ. ಇವರಲ್ಲಿ ಯೂನಿವರ್ಸ್, ನಿಮ್ಮ ಯೂನಿವರ್ಸ್ ಏನಿದೆ ಅದು ಅವರ ಯೂನಿವರ್ಸ್ ಆಗಿದೆ ಇವಾಗ. ನಿಮ್ಮ ಪ್ರೋಗ್ರಾಮಿಂಗ್ ಎಲ್ಲ ಅವರು ಪ್ರೆಸೆನ್ಸಲ್ಲಿ. ಸೊ ನಿಮಗೆ ಮೀಟ್ ಮಾಡದೇ ಇರ್ಬೋದು, ಮೀಟ್ ಮಾಡ್ತಾರೆ. ನಿಮಗೆ ನ್ಯೂ ಪಾರ್ಟ್ನರ್ ಬೇಕಾಗಿದೆ, ಪಾರ್ಟ್ನರ್ ಬರ್ತಾರೆ. ತುಂಬ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತೂ ಬರುತ್ತೆ ಫ್ರೆಂಡ್ಸ್. ಓಕೆ, ನೋಡ್ತಿದ್ದೀರಾ ಅಲ್ವಾ? ಓಕೆ, ಯೂನಿವರ್ಸ್ ನಿಮಗೆ ಎಕ್ಸಾಮ್ ಕೊಟ್ಟಿದೆ. ಎಕ್ಸಾಮಲ್ಲಿ ನೀವು ಪಾಸ್ ಆಗಿದ್ದೀರಾ. ನಿಮ್ಮ ಪೇಷನ್ಸ್ ಅದೇ ಎಕ್ಸಾಮಲ್ಲಿ ನಿಮ್ಮ ರಿಸಲ್ಟ್ಗೆ ಇವಾಗ ನಿಮಗೆ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆ ಪೂರ್ತಿಯಾಗಿ ಬದಲಾಗಿರೋದು ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಎಲ್ಲರೂ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮೆಸೇಜ್ ಹಾಕಿ.
ದ ಹೇರೋಪೆಂಟ್ ಕಾರ್ಡ್ ರಿವರ್ಸ್ ಬಂದು ನಿಮಗೆ ಪ್ರೀತಿ ಮೇಲೆ, ದೈವ ಮೇಲೆ, ನೀವು ನಂಬ್ತಿರುವ ದೇವ್ರ ಮೇಲೆ, ನಿಮ್ಮ ಇನ್ನರ್ ಸ್ಟ್ರೆಂತ್ ಏನಿದೆ, ನಿಮ್ಮ ಗಟ್ ಫೀಲಿಂಗು, ನಿಮ್ಮ ಯೂನಿವರ್ಸು, ನಿಮ್ಮ ಟ್ಯಾರೋಟ್ಸು, ಪ್ರತಿಯೊಂದರ ಮೇಲೇನು ಬೇಜಾರಾಗ್ಬಿಟ್ಟಿದೆ. ಎಷ್ಟು ನಂಬ್ತಿದ್ರಿ, ಸೈಲೆಂಟ್ ವ್ಯಕ್ತಿ ಮೇಲೆ ಮಾತ್ರ ಅಲ್ಲ, ಯೂನಿವರ್ಸ್ ಮೇಲೆ ಕೂಡ, ಒಂದು ರಿಲೇಶನ್ಶಿಪ್ ಹೀಲ್ ಆಗುತ್ತೆ ಅನ್ನೋದ್ರ ಮೇಲೆ ಕೂಡ, ಓಕೆನಾ, ಸೈಲೆಂಟ್ ಆಗಿಬಿಟ್ಟಿದ್ದೀರಿ. ಅದಕ್ಕೆ ನೋಡಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ನಿಮ್ಮಲ್ಲಿ ಅಲ್ವಾ. 2 ಪೆಂಟಿಕಲ್ಸ್, ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ನೋ ಪ್ರೀತಿನೋ, ಗಾಡ್ನೋ, ಯೂನಿವರ್ಸ್ನೋ, ಓಕೆನಾ, ಆ ವ್ಯಕ್ತಿ ಬರೋದಿಲ್ಲ, ನನಗೆ ಮದುವೆ ಆಗೋದಿಲ್ಲ, ಓಕೆನಾ. ಇದರಲ್ಲಿ ನೆಗೆಟಿವಿಟಿನೂ ಇಲ್ಲ, ನಿಮ್ಮಲ್ಲಿ ಪಾಸಿಟಿವಿಟಿನೂ ಇಲ್ಲ, ಜಸ್ಟ್ ಸೈಲೆಂಟ್. ನೀವು ಈಗ ಯಾರೋ ತುಂಬಾ ಇಷ್ಟಪಟ್ಟು ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ, ಓಕೆನಾ, ಕಾರ್ಡ್ನೆಲ್ಲ ಪಿಕ್ ಮಾಡಿ ವೆಯ್ಟ್ ಮಾಡಿದ್ರೆ ನಿಮ್ಗಾಗಿ ಈ ವಿಡಿಯೋ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋಣ ನಿಮಗೆ ಯಾವ ಒಂದು ಮೆಸೇಜ್ ಇದೆ ಅಂತ. ಓಕೆ, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಯಾವ ಮೆಸೇಜ್ ಇದೆ? ಓಹೋ, ರಿಸ್ಕ್, ಟ್ವಿನ್ ಫ್ಲೇಮ್, ಅರೌಂಡ್ ಫಾಲ್ ಅಂತ ಬಂದಿದೆ. ಓಕೆ, ಸೊ ಇಲ್ಲಿ ನೋಡಿ ರಿಸ್ಕ್ ಅಂತ ಬಂದಿದೆ. ಅಂದ್ರೆ ಪಾರ್ಟ್ನರ್ ಟು ಪಾರ್ಟ್ನರ್ ಅನ್ಸೇಫ್ ಡಿಸಿಷನ್ಸ್ ನಾಟ್ ಥಿಂಕಿಂಗ್ ಅಂತ. ಅಂದ್ರೆ ಥಿಂಕ್ ಮಾಡ್ದಿರಾ ಡಿಸಿಷನ್ ತಗೋಬೇಡಿ, ಓಕೆನಾ. ಅವರು ಅಷ್ಟೇ, ಯಾವುದೇ ಸರಿಯಾದ ಯೋಚನೆ ಮಾಡ್ದಿರಾ ನಿರ್ಧಾರ ತಗೊಳ್ಳೋದು ನಿಮ್ಮಿಬ್ಬರಿಗೂ ಒಳ್ಳೇದಲ್ಲ. ಸೊ ಸರಿಯಾದ ಪ್ಲಾನ್ ಇರಬೇಕು, ನೀವೊಂದು ರಿಲೇಶನ್ಶಿಪ್ಗೆ ಹೋಗ್ಬೇಕು ಅಂದ್ರೆ, ಓಕೆನಾ. ಸೊ ನಿಮ್ಮ ಲವ್ ಲೈಫಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇದ್ದಾವೆ ಅಲ್ವಾ. ಒಂದು ಪ್ಲಾನ್ ಇರಬೇಕು. ಸಡನ್ ಆಗಿ ಹೌದು ನನಗೂ ಪ್ರೀತಿ ಇದೆ, ನಿನಗೂ ಪ್ರೀತಿ ಇದೆ, ಓಕೆನಾ, ಫ್ಯಾಮಿಲಿ ಏನಾದರೂ ಅನ್ಕೊಳ್ಳಿ, ಸಮಾಜ ಏನಾದರೂ ಅನ್ಕೊಳ್ಳಿ, ಓಕೆನಾ, ಸಡನ್ ಆಗಿ ನಾವೊಂದು ಡಿಸಿಷನ್ ತಗೊಂಡು ನಾವಿಬ್ರು ಹೋಗಿ ಜೀವನನ ನಡೆಸೋಣ, ಇದು ರಿಸ್ಕ್ ಅಂತ ಹೇಳ್ತಿದೆ. ಅನ್ಸೇಫ್ ಡಿಸಿಷನ್ಸ್, ನಿಮಗೆ ಸೇಫಾ ಅಲ್ವಾ ಅಂತ ಒಂದಕ್ಕೆ 2 ಬಾರಿ ಯೋಚನೆ ಮಾಡಿ ಡಿಸಿಷನ್ನ ತಗೋಬೇಕು ಅಂತ ಇವತ್ತು ಟ್ಯಾರೋಟ್ ನಿಮಗೆ ಹೇಳ್ತಿದೆ. ಓಕೆ, ಸೊ ಇಲ್ಲಿ ನೋಡಿ ಟ್ವಿನ್ ಫ್ಲೇಮ್ಸ್ ಅಂತ ಬಂದಿದೆ. ಶೇರ್ಡ್ ಫೀಲಿಂಗ್ಸ್, ಮಿರರ್ಡ್ ಎಮೋಷನ್ಸ್, ಯುವರ್ ಅದರ್ ಆಲ್ ಫಾರ್ ರಿಫ್ಲೆಕ್ಷನ್ ಆಫ್ ಸೋಲ್ ಅಂತ. ಅಂದ್ರೆ ಇಬ್ರು ಒಂದೇ ರೀತಿ ಯೋಚನೆ ಮಾಡ್ತಿದ್ದೀರಾ ಇಲ್ಲಿ, ಓಕೆನಾ. ನಿಮ್ಗೆ ಎಷ್ಟು ಪ್ರೀತಿ ಇದೆಯೋ ಅವ್ರ ಮೇಲೆ, ನೀವು ನಿಮ್ಮ ರಿಲೇಶನ್ಶಿಪ್ನ ಸೇವ್ ಮಾಡೋದಕ್ಕೆ ಎಷ್ಟು ಯೋಚನೆ ಮಾಡ್ತಿದ್ಯೋ ಅಷ್ಟು ಯೋಚನೆನೂ ಆ ಕಡೆಯಿಂದನೂ ಇದೆ ಅಂತ. ಮಿರರ್ ರೀತಿ ನಿಮ್ಮ ಇಬ್ಬರ ಎಮೋಷನ್ಸ್ ಇಬ್ಬರಿಗೂ, ಓಕೆನಾ, ಮದುವೆ ಬೇಕು, ರಿಲೇಶನ್ಶಿಪ್ ಬೇಕು, ಓಕೆನಾ, ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ತುಂಬಾನೇ ಪ್ರೀತಿ ಇದೆ. ಟ್ವಿನ್ ಫ್ಲೇಮ್ ಎನರ್ಜಿ ಇದು, ಸೋಲ್ಸ್, ನಿಮ್ಮಿಬ್ಬರ ಸೋಲ್ಸು ನಿಮ್ಮಿಬ್ಬರನ್ನು ಚೂಸ್ ಮಾಡಿದೆ. ನಿಮ್ಮ ಜನ್ಮದಕ್ಕಿಂತ ಮೊದಲು ನಿಮ್ಮಿಬ್ಬರ ಸೋಲ್ ಡಿಸೈಡ್ ಮಾಡಿದೆ, ನಾವಿಬ್ರು, ಓಕೆನಾ, ಹಸ್ಬೆಂಡ್ ಆಗಿ ವೈಫ್ ಆಗಿ ಒಂದು ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡೋಣ ಅಂತೆಲ್ಲ ಡಿಸೈಡ್ ಮಾಡ್ಕೊಂಡಿರೋ ಅಂಥದ್ದು ಸೋಲ್ ಕಾಂಟ್ರಾಕ್ಟ್ ಇದೆ ನಿಮಗೆ ಅಲ್ವಾ. ಇಬ್ಬರು ಮಿರರ್ ರೀತಿ, ಓಕೆನಾ. ನೀವು ನೋಡೋದಿಕ್ಕೆ, ನಿಮ್ಮ ಮಾತಾಡೋದಿಕ್ಕೆ, ನಿಮ್ಮ ಅಭ್ಯಾಸಗಳು ಒಂದೇ ರೀತಿ ಅಂತ ಅನ್ನಿಸ್ತಿದೆ ನನಗೆ. ಇಲ್ಲಿ ನೋಡಿ ಅರೌಂಡ್ ಫಾಲ್, ಇದರ ಅರ್ಥ ಏನಂದ್ರೆ ಎಲ್ಲ ಮುಗ್ದೋಯ್ತು ಇನ್ನು ಜೀವನ, ಅಂದ್ರೆ ಎಲೆಗಳೆಲ್ಲ ಉದುರುತ್ತೆ. ಅರೌಂಡ್ ಫಾಲ್, ಮರದ ಎಲೆಗಳೆಲ್ಲ ಉದುರುತ್ತೆ, ಇನ್ನೇನು ಎಲ್ಲ ಮುಗ್ದೋಯ್ತು, ಎಲ್ಲ ಆಗೋಯ್ತು ಇನ್ನು ಜೀವನ ಅಂದಾಗ ಹೊಸ ಚಿಗುರು ಬರೋ ಅಂಥದ್ದು. ನೀವು ತುಂಬಾ ಏನದು ಇನ್ನ ಜೀವನ, ಮದ್ವೆ, ಲವ್ ವಿಚಾರದಲ್ಲಿ ತುಂಬಾ ಬೇಸತ್ತು ಹೋಗಿದ್ದೀರಾ ಅನ್ಕೊಳ್ಳಿ. ಇವಾಗ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಕ್ಕಾಗ್ತಾ ಇಲ್ಲ, ಪಾಸಿಟಿವ್ ಆಗಿ ಯೋಚನೆ ಮಾಡಕ್ಕಾಗ್ತಾ ಇಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ದೀರಾ, ಎಲ್ಲ ಇಲ್ಲಿ ಫೀಲಿಂಗ್ಸು ಹೋಗ್ಬಿಟ್ಟಿದ್ದಾವೆ. ಅದಕ್ಕೆ ಹೊಸ ಚಿಗುರು, ಪಾಸಿಟಿವ್ ಚಿಗುರು ಬರುತ್ತೆ. ಇದು ಮರಗಳಿಂದ ಎಲೆಗಳು ಉದುರುವಂತಹ ಸೀಸನ್ ಇದೆ ಅಲ್ವಾ. ಆ ಟೈಮಲ್ಲಿ ನೀವು ಒಂದ್ಸಲ ಥಿಂಕ್ ಮಾಡಿ, ನೀವು ನಿಮ್ಮ ಪಾರ್ಟ್ನರ್ ಜೊತೆಯಲ್ಲಿ ರಿಯೂನಿಯನ್ ಆಗಿ ಅಥವಾ ಮ್ಯಾರೇಜ್ ಆಗಿ ಒಂದಾಗಿರ್ತೀರಾ ಅಂತ, ಅಥವಾ ನಿಮ್ಗೆ ಹೊಸ ಪಾರ್ಟ್ನರ್ ಸಿಕ್ಕಿ ಮದುವೆ ಆಗಿ ಸೆಟ್ಲ್ ಆಗಿರ್ತೀರಾ ಈ ವರ್ಷದಲ್ಲಿ, ಮರದ ಎಲೆಗಳು ಉದುರುವ ಸೀಸನ್ ಅಲ್ಲಿ ಅಂತ, ಓಕೆನಾ. ಸೊ ನಾವು ಇದನ್ನ ಸೀಸನ್ ಅಲ್ಲಿ ಹೇಳ್ಬೋದು. ಹಾಗೆ ಎಲ್ಲ ಮುಗಿದು ಹೋಯ್ತು ಅಂದ ಮೇಲೆ ಹೊಸ ಚಿಗುರು ಬರುವಂತದ್ದು. ಓಕೆ, ಸೊ ಇನ್ನು ಕೆಲವೊಂದು ಕಾರ್ಡ್ಸ್ನ ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಅಲ್ವಾ, ಅದಕ್ಕೆ ಓಕೆ. ಸೊ ಇಲ್ಲಿ ನೋಡಿ, ಇಷ್ಟು ದಿನ ಇದಂತಹ ಸ್ಟ್ರೆಸ್ ಎಲ್ಲ ಬಿಡ್ತಿದೆ ನಿಮಗೆ ಇಲ್ಲಿ, ಓಕೆನಾ. ಸೊ ನಿಮಗೆ ಏನೊಂದು ಇಷ್ಟು ದಿನ ತುಂಬಾ ಟೆನ್ಷನ್ಸು, ಪ್ರೆಷರು, ಜವಾಬ್ದಾರಿ, ಮದ್ವೆ ಆಗಲ್ವಾ ನೀವು ಅಂತ ಅಂತ ತುಂಬಾ ಪ್ರೆಷರ್ಸ್ ಇತ್ತು ನಿಮ್ಗೆ. ನಿದ್ದೆ ಇರ್ಲಿಲ್ಲ, ತುಂಬಾ ಸ್ಟ್ರಕ್ ಆಗ್ಬಿಟ್ಟಿದ್ರಿ, ಎಲ್ಲರಿಗೂ ಉತ್ತರ ಕೊಡ್ಬೇಕಾಗಿತ್ತು ನೀವು ನಿಮ್ಮ ಮದುವೆ ಬಗ್ಗೆ. ಬಟ್ ವ್ಯಾಲೆಂಟೈನ್ಸ್ ಡೇ ನಿಮ್ಗೆ ತುಂಬಾ ಎನರ್ಜೀಸ್ನ ಕೊಟ್ಟಿದೆ. ಪ್ರೇಮಿಗಳ ದಿನಾಚರಣೆ ನಿಮ್ಗೆ ತುಂಬಾ ಚೆನ್ನಾಗಿ ಕೂಡ್ ಬಂದಂಗಿದೆ. ಬಿಕಾಸ್ ನೀವು ಲಾಸ್ಟ್ ಇಯರ್ ಅಲ್ಲಿ ವ್ಯಾಲೆಂಟೈನ್ಸ್ ಡೇನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ.
ಓಕೆನಾ, ಆ ಎಮೋಷನ್ಗೆ ನೀವು ಕನೆಕ್ಟ್ ಆಗಿರೋದ್ರಿಂದ ಅದರ ಒಂದು ಪಾಸಿಟಿವಿಟಿ ನಿಮಗೆ ಇಷ್ಟ ಆಗಿ ನಿಮ್ಮ ಸಬ್ ಕಾನ್ಶಿಯಸ್ ನಿಮಗೆ ಗುಡ್ ನ್ಯೂಸ್ನ ತರೋ ಹಾಗಿದೆ. ಇಲ್ಲಿ ನೋಡಿ, ನೀವು ಪ್ರತಿಯೊಂದು ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಾ, ಮೂವ್ ಆನ್ ಆಗ್ತಿದೆ ಈ ವ್ಯಕ್ತಿ ಜವಾಬ್ದಾರಿಗಳಿಂದ. ತುಂಬಾ ಬೇಗನೆ ಆಗುತ್ತೆ. ಇಲ್ಲಿ 10 ಅಂತ ಇದೆ. ನಿಮ್ಮ ಎನರ್ಜಿ ಚೆನ್ನಾಗಿತ್ತು ಅಂದ್ರೆ 1 ಡೇ ಆಗಿರ್ಬೋದು, ಅಥವಾ ನಿಮ್ಮ ಎನರ್ಜಿ ಲೋ ಇದೆ ಆದ್ರೆ 10 ಡೇಸ್ ಆಗ್ಬೋದು, 1 ಮಂತ್ ಆಗ್ಬೋದು. ಓಕೆನಾ, ನೀವು ಇನ್ನೂ ನಿಮ್ಮ ಕರ್ಮ ಕ್ಲೀನ್ ಮಾಡ್ಕೊಳ್ಳೋಂತಹ ಟೈಮ್ ಬಂದಿಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳೋಂತಹ ಟೈಮ್ ಬಂದಿಲ್ಲ ಅಂದ್ರೆ 10 ಮಂತ್ಸ್ ಕೂಡ ಆಗ್ಬೋದು. ಸೊ ಒಂದು ಅನೌನ್ಸ್ಮೆಂಟ್ ಇದೆ ನಿಮಗೆ. ಓಕೆ, ಸೊ ನಮ್ಮ ನಮ್ಮ ಬಳಿ ಜೂಮ್ ಆನ್ಲೈನ್ ಮೀಟಿಂಗ್ ನಡೆಯುತ್ತೆ 7 ಡೇಸ್. ಓಕೆನಾ, ಸೊ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಇದು ಮಾರ್ಚ್ 6 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ, ತುಂಬಾ ಜನ ಲವ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇರುವಂತವ್ರು, ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬೇಕು ಅನ್ಕೊಂಡಿರೋರೆಲ್ಲ ಜಾಯ್ನ್ ಆಗಿದ್ದಾರೆ. ಸೊ ನಿಮಗೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಜಾಯ್ನ್ ಆಗಿ. ಓಕೆನಾ, ಸೊ ಇದೊಂದು ನಿಮ್ಮ ಲವ್ ಅಲ್ಲಿ ನೀವು ಅನ್ಕೊಂಡಿರ್ತಿರೋ ರೀತಿ ಕಂಫರ್ಟೇಬಲ್ ಆಗಿಲ್ಲ ಅಂದ್ರೆ ಆ ಕರ್ಮನ ಕ್ಲೀನ್ ಮಾಡೋದಾಗಿರುತ್ತೆ. ಓಕೆನಾ, ನಿಮ್ಮ ಪಾರ್ಟ್ನರ್ನ ಅಟ್ರಾಕ್ಟ್ ಮಾಡೋದಾಗಿರುತ್ತೆ. ಓಕೆನಾ, ಸೊ ಒನ್ ಸೈಡ್ ಲವ್ ಇದೆ ಅಂದ್ರೆ ಆ ಪಾರ್ಟ್ನರ್ನ ನೀವು ಪ್ರೀತಿಸಿರೋ ರೀತಿ ಅವ್ರಿಗೆ ಅರ್ಥ ಮಾಡಿಸಿ, ಅಂದ್ರೆ ಅವ್ರು ಸಬ್ ಕಾನ್ಶಿಯಸ್ಲಿ ಅರ್ಥ ಮಾಡಿಸಿ ಅವ್ರನ್ನ ಅಟ್ರಾಕ್ಟ್ ಮಾಡೋದಾಗಿರುತ್ತೆ. ಹೀಲಿಂಗ್ ಇರುತ್ತೆ ನಿಮ್ಮ ಲವ್ ರಿಲೇಶನ್ಶಿಪ್. ಥರ್ಡ್ ಪಾರ್ಟಿ ಇತ್ತು ಅಂದ್ರೆ ಅದು ರಿಮೂವ್ ಆಗುತ್ತೆ. ಓಕೆನಾ, ಸೊ ನಿಮ್ಮ ಲವ್ ಅಲ್ಲಿ ಯಾವುದೇ ರೀತಿ ದೂರ ಇರ್ಲಿ, ಕನ್ಫ್ಯೂಷನ್ಸ್ ಇರ್ಲಿ, ಗಲಾಟೆ ಇರ್ಲಿ, ಪ್ರತಿಯೊಂದು ರಿಲ್ಯಾಕ್ಸ್ ಆಗುತ್ತೆ. ಟೋಟಲಿ ನಿಮ್ಮ ಲವ್ ರಿಲೇಶನ್ಶಿಪ್ ಸ್ಟ್ರಾಂಗ್ ಮಾಡ್ಕೊಳ್ಳುವಂತಹ ಒಂದು ಸೆಷನ್ ಆಗಿರುತ್ತೆ. ಇದು 7 ಡೇಸ್ ಮ್ಯಾಜಿಕಲ್ ರಿಲೇಶನ್ಶಿಪ್ ಪ್ರೋಗ್ರಾಮ್ ಅಂತ ಅಂದ್ಬಿಟ್ಟು. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ವಾಟ್ಸಪ್ ಅಲ್ಲಿ ಓಕೆನಾ, ಐ ಆಮ್ ಇಂಟ್ರೆಸ್ಟೆಡ್ ಅಂತ ಮೆಸೇಜ್ ಮಾಡಿ, ಇಲ್ಲ ಹಾಯ್ ಅಂತ ಮೆಸೇಜ್ ಮಾಡಿ. ಓಕೆನಾ, ಸೊ ತುಂಬಾ ಕಡಿಮೆನೇ ಇದೆ ಪ್ರೈಸ್. ನೀವು ಈಸಿಯಾಗಿ ನಮ್ಮ ಗ್ರೂಪ್ಗೆ ಜಾಯಿನ್ ಆಗ್ಬೋದು ಪೇಮೆಂಟ್ನ ನಂತರ. ಆಮೇಲೆ ನಾವು ನಿಮಗೆ ಡೈಲಿ ಒಂದು ಮೆಸೇಜ್ ಕೊಡ್ತಿರ್ತೀವಿ. ನಂತರ ಮಾರ್ಚ್ 6ಗೆ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇದು ಬದಲಾವಣೆ ಬೇಕು ಅಂದವ್ರಿಗೆ ಆ ಕ್ಲಾಸಸ್. ಓಕೆನಾ, ಟ್ಯಾರೋಟ್ ಇಂದ ನಮ್ಮ ಪ್ರಾಬ್ಲಮ್ಸ್ ಅರ್ಥ ಮಾಡ್ಕೋಬಹುದು. ಓಕೆನಾ, ಅದನ್ನ ಹೀಲ್ ಮಾಡ್ಕೊಳ್ಳೋ ಅಂತದ್ದು ಟ್ಯಾರೋಟ್ ನಿಮ್ಗೆ ಅವಾಗ ಅವಾಗ ಗೈಡ್ ಮಾಡ್ತಿರುತ್ತಲ್ವಾ, ಆ ರೀತಿ ಹೀಲಿಂಗ್ ಅಂತ ಹೇಳ್ಬೋದು. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಓಕೆನಾ, ಸೊ ಇದನ್ನ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಬದಲಾವಣೆ ಇದೆ, ಸ್ವಲ್ಪ ಲೇಟ್ ಆಗ್ಬೋದು. ಓಕೆನಾ, ನಿರ್ಧಾರ ಮಾಡ್ಬಿಟ್ಟಿದ್ದಾರೆ ನಿಮ್ಮ ಸೋಲ್ಮೇಟ್, ನೀವು ಪಟ್ಟಿರೋ ಕಷ್ಟಕ್ಕೆ ಸಾಕು, ಇನ್ನು ಹೋಗಿ ರಿಲೇಶನ್ಶಿಪ್ ಹ್ಯಾಪಿನೆಸ್ನ ಅವ್ರಿಗೆ ತೋರ್ಸೋಣ, ಜೊತೆದಲ್ಲಿರೋಣ, ಲವ್ ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡೋಣ ಅಂತ. ಓಕೆ, ಸೊ ಅದೇ ನೋಡಿ ನಿಮ್ಮ ವರೀಸ್ ಇಂದ ಹೊರಗಡೆ ಬರುವಂತದ್ದು. ಇದು ರಿವರ್ಸ್ ಬಂದಿದೆ ಅಂದ್ರೆ ಸಡನ್ ಆಗದೆ ಇದ್ರು ಓಕೆನಾ, ಪಾಸಿಟಿವಿಟಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಿಮಗೆ. 24 ಅವರ್ಸ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ, ಬಿಕಾಸ್ ನೀವು ಟ್ಯಾರೋಟ್ ರೀಡಿಂಗ್ ನೋಡ್ತಿದ್ದೀರಾ ಅಲ್ವಾ, ಅದಕ್ಕೆ. ಸೊ ಮತ್ತಷ್ಟು ಕಾರ್ಡ್ಸ್ ನೋಡೋಣ. ಸೊ ಡಿಟ್ಯಾಚ್ಮೆಂಟ್ ಅಂತ ಬಂದಿದೆ. ಏನೋ ಒಂದು ಮೆಸೇಜ್ ಇದೆ ಇನ್ನಷ್ಟು ನಿಮ್ಗೆ ನಿಮ್ಮ ಪ್ರೀತಿಯಲ್ಲಿ. ತುಂಬಾ ಜನ ಪ್ರೀತಿಗಾಗಿ ವೇಟ್ ಮಾಡ್ತಾ ಇದ್ದೀರಾ ಅಲ್ವಾ. ಸೊ ಇಲ್ಲಿ ನೋಡಿ, ಸ್ವಲ್ಪ ಕ್ಲಿಯರ್ ಮೈಂಡ್ ಅಂತ ಬಂದಿದೆ ಇಲ್ಲಿ. ಡಿಟ್ಯಾಚ್ಮೆಂಟ್, ಡ್ಯಾಮೇಜ್, ಡೇ ಡ್ರೀಮಿಂಗ್ ಅಂತ ಬಂದಿದೆ. ಐ ಹ್ಯಾಡ್ ಟು ಲೆಟ್ ದಿಸ್ ಗೋ ಸೊ ಐ ಕುಡ್ ಕ್ಲಿಯರ್ ಮೈ ಮೈಂಡ್ ಅಂತ ಬಂದಿದೆ. ಓಕೆ, ಈಗ ಅವರ ಮೈಂಡ್ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಮೆಡಿಟೇಷನ್ ಮಾಡ್ತಿದ್ದಾರೆ ಈ ವ್ಯಕ್ತಿ ಅಲ್ವಾ. ನಿಮ್ಮನ್ನ ಸ್ವಲ್ಪ ನೋವು ಪಡಿಸಿದ್ದು, ನಿಮ್ಮನ್ನ ಸ್ವಲ್ಪ ದೂರ ಮಾಡಿದ್ದು, ನಿಮ್ಗೆ ಹೌದು ಇವರು ನಂಗೆ ಮತ್ತೆ ಪ್ರೀತಿಯಿಂದಲೇ ಮಾತಾಡ್ತಿದ್ದಾರೆ ಅಂತ ಅನಿಸದೇ ಇರೋ ರೀತಿ ನಿಮ್ಗೆ ಒಂದು ಕನ್ಫ್ಯೂಷನ್ಸ್ ಮಾಡಿದ್ದು ಎಲ್ಲ ಓಕೆನಾ, ನಿಮ್ಗೋಸ್ಕರ ಪ್ಲಾನ್ ಮಾಡೋದಿಕ್ಕೆ, ಒಂದು ಕ್ಲಿಯರ್ ಮೈಂಡ್ ಇಂದ ಓಕೆನಾ, ನಿಮ್ ಬಗ್ಗೆ ಥಿಂಕ್ ಮಾಡಿ ಏನಾದ್ರೂ ಒಂದು ಆಕ್ಷನ್ ತಗೊಳ್ಳೋಣ ಅನ್ನೋದಿಕ್ಕೆ ಅಂತ. ಓಕೆನಾ, ನೀವಿಲ್ಲಿ ಯೂನಿವರ್ಸಲ್ ಮೆಡಿಟೇಷನ್ ಮಾಡ್ತಿದ್ದೀರಾ, ಅವರು ನಿಮ್ಗೆ ಲೈಫ್ ಕೊಡೋದಿಕ್ಕೆ ಸೆಲ್ಫ್ ಮೆಡಿಟೇಷನ್ ಮಾಡ್ತಿದ್ದಾರೆ. ಡ್ಯಾಮೇಜ್, ವಿ ಆರ್ ಬೋತ್ ಹರ್ಟಿಂಗ್ ಫ್ರಮ್ ದಿಸ್ ಅಂತಂದ್ಬಿಟ್ಟು ನಿಮ್ಗೆ ಅವರು ಒಂದು ಒಳ್ಳೆ ಕನ್ವರ್ಷನ್ ಕೊಡದೆ ಕನ್ಫ್ಯೂಷನ್ ಅಲ್ಲಿ ಹಾಕಿ, ನೀವು ಕೇಳಿರೋ ಪ್ರಶ್ನೆಗಳಿಗೆ ಗಲಾಟೆ ಮಾಡಿ. ಓಕೆನಾ, ನೀವು ಕಾಲ್ ಮಾಡಿದಾಗ ಗಲಾಟೆ ಮಾಡಿ, ನಿಮ್ಗೆ ರೆಸ್ಪಾನ್ಸ್ ಸರಿಯಾಗಿ ಮಾಡದೇ ಇರೋಂಥದ್ದಕ್ಕೆ ಅವರು ಬೇಜಾರು ಪಟ್ಟಿದ್ದಾರೆ. ನೀವು ಅವ್ರನ್ನ ಅನುಮಾನ ಪಟ್ಟಿರೋದಕ್ಕೆ ಅವರು ಬೇಜಾರು ಪಟ್ಟಿದ್ದಾರೆ, ನೀವು ಬೇಜಾರು ಪಟ್ಟಿದ್ದೀರಾ. ಓಕೆನಾ, ಡೇ ಡ್ರೀಮಿಂಗ್, ಐ ಆಮ್ ಆಲ್ವೇಸ್ ಲಾಂಗಿಂಗ್ ಫಾರ್ ಯು ಅಂತ ಅಂದ್ಬಿಟ್ಟು. ಓಕೆನಾ, ಡೇ ಡ್ರೀಮಿಂಗ್ ಮಾಡ್ತಾ ಇದ್ದೀರಾ, ನೈಟ್ ಮಾತ್ರ ಅಲ್ಲ, ಡೇ ಡ್ರೀಮ್ ವಿಜುವಲೈಸೇಷನ್ ಅಂತ ಹೇಳ್ಬೋದು. ಎಲ್ಲಿ, ಯಾವ ಊರಲ್ಲಿ ಸೆಟ್ಲ್ ಆಗೋಣ, ಈ ಊರಲ್ಲೇ ಸೆಟ್ಲ್ ಆಗೋಣವಾ, ಬೇರೆ ಊರಲ್ಲಿ ಸೆಟ್ಲ್ ಆಗೋಣವಾ ಅಲ್ವಾ, ಆ ರೀತಿ ಥಿಂಕ್ ಮಾಡ್ತಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಇಬ್ರದ್ದು ತುಂಬಾ ಡೇ ಡ್ರೀಮಿಂಗ್ ಇದೆ, ಹಗಲು ಗನಸು ಕಾಣ್ತಾ ಇದ್ದೀರಾ ನೀವು ನಿಮ್ಮ ಲೈಫ್ ಬಗ್ಗೆ. ದ ಹೆರ್ಮೆಟ್ ಕಾರ್ಡ್ ಅದೇ ಹೇಳುತ್ತೆ ನೋಡಿ. ಓಕೆನಾ, ಸೊ ಕತ್ಲಲ್ಲಿ ಬೆಳಕು ಬಂದಿರೋ ಅಂಥದ್ದು, ಬೆಳಕಲ್ಲಿ ಇದು ಸ್ವಲ್ಪ ಲೈಟ್ ಡಾರ್ಕ್ ಇರುತ್ತೆ. ಓಕೆನಾ,
ಸೋತ ವ್ಯಕ್ತಿ ಒಂದು ಲ್ಯಾಂಪ್ನ ಇಟ್ಕೊಂಡು ಸಂತೋಷನ ಹುಡುಕುವಂಥದ್ದು. ಆ ಬೆಳಕು ನಿಮ್ಗೆ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಡಿವೈನ್ ಲೈಟ್ ಆಗಿ ಇರುತ್ತೆ ಅಂತ ನಾನು ಇವತ್ತು ನೋಡ್ತಿದ್ದೀನಿ. ಓಕೆನಾ. ಸೊ ನೆಕ್ಸ್ಟ್ PK ಪೈಲ್ ರೀಡಿಂಗ್ ಬರುತ್ತೆ, ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಲು. ನೀವೆಲ್ಲ ಈಗಲೇ ಡಿಸೈಡ್ ಮಾಡಿ ನನಗೋಸ್ಕರ ಬರಬೇಕು ರೀಡಿಂಗ್ ಅಂತ. ನಿಮ್ಮ ಏನೇನು ಇದೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಪ್ರತಿಯೊಂದು. ಓಕೆನಾ. ದ ವರ್ಲ್ಡ್ ಕಾರ್ಡು ರಿವರ್ಸ್ ಬಂದಿದೆ ಇಲ್ಲಿ. ದ ವರ್ಲ್ಡ್ ಕಾರ್ಡು ರಿವರ್ಸ್ ಬಂದಿದೆ. ಏನಂದ್ರೆ ಹಾಗೆ ಇಲ್ಲಿ ಓಕೆ 4 ಆಫ್ ಸ್ವಾರ್ಡ್ಸ್ ಕೂಡ ರಿವರ್ಸ್ ಬಂದಿದೆ. ಇಲ್ಲಿ ಡೇ ಡ್ರೀಮಿಂಗ್ ಮಾತ್ರ ಅಲ್ಲ, ಇಲ್ಲಿ ನಿಮ್ಮ ನೈಟ್ ಡ್ರೀಮಿಂಗ್ ಕಾರ್ಡ್ ಕೂಡ ಬಂದಿದೆ. ಈ ಕಾರ್ಡು ರಿವರ್ಸ್ ಬಂದ ಏನು ಹೇಳ್ತಿದೆ ಅಂದ್ರೆ, ನೀವು ಇಷ್ಟು ದಿನ ಲಾಕ್ ಇದ್ರಿ, ನಿಮ್ಮ ಫ್ರೀಡಮ್, ನಿಮ್ಮ ಏನದು ಸಿಂಗಲ್ ಆಗಿ, ಓಕೆನಾ, ಅದು ಇನ್ನ ಕಟ್ ಆಗುತ್ತೆ. ಬಿಕಾಸ್ ನೀವಿನ ಮೇಲೆ ಫ್ರೀ ಬರ್ಡ್ ಅಲ್ಲ, ಲವ್ ಬರ್ಡ್, ಅದಕ್ಕೆ ಇದು ರಿವರ್ಸ್ ಬಂದಿದೆ. ಓಕೆನಾ. ನೀವೊಬ್ಬ ಮೆಜಿಷಿಯನ್ ಆಗಿ ನಿಮ್ಗೊಂದು ಲವಲ್ಲಿ ಫ್ರೀಡಮ್ ಬರುತ್ತೆ, ನಿಮ್ಮ ಲೋನ್ಲಿನೆಸ್ ಹೋಗುತ್ತೆ. ಓಕೆನಾ. ಇಲ್ಲಿ ಕೆಲವೊಂದು ಪಕ್ಷಿಗಳಿದಾವೆ, ವ್ಯಕ್ತಿಗಳಿದಾವೆ, ಅನಿಮಲ್ಸ್ ಇದಾವೆ. ಅವೆಲ್ಲದ್ರಿಂದನೂ ನೀವು ಹೊರಗಡೆ ಬರ್ತೀರಾ. ನೆಗೆಟಿವ್ ಪೀಪಲ್ಸ್ ಇಂದ, ನೆಗೆಟಿವ್ ಥಾಟ್ಸ್ ಇಂದ. ಓಕೆನಾ. ಆದ್ರೆ ಎಲ್ಲದ್ರಿಂದನೂ ಹೊರಗಡೆ ಬರ್ತೀರಾ. ಓಕೆ. ಸೊ ಇದು ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ರಿಯಾಲಿಟಿಗೆ ಬರುವಂತಹ ಸಮಯ ಇದು. ಓಕೆ. ನೀವು ಏನ್ ಡೌಟ್ ಪಟ್ಟಿದ್ರೆ, ತೊಂದರೆಗಳ ಜೊತೆ ನಿದ್ದೆ ಮಾಡಿದ್ರೆ ಇಷ್ಟು ದಿನ, ಅದೆಲ್ಲ ಹೊರಗಡೆ ಬರುವಂತಹ ಸಮಯ ಅಂತ ಹೇಳ್ತಿದೆ ಟ್ಯಾರೋಟ್ಸ್. ಓಕೆ. ಸೊ ಲಾಸ್ಟ್ ಕಾರ್ಡ್ ಒಂದು ನೋಡೋಣ. ಯಾವಾಗ ಕನ್ಫ್ಯೂಷನ್ಸ್ ಇಂದ ಹೊರಗಡೆ ಬರ್ತೀರಾ ನೀವು? 2 ಕಾರ್ಡ್ಸ್ ಒಂದಿದೆ ನೋಡಿ. 1 ಕಾರ್ಡ್ ಕೇಳಿದ್ರೆ, ಓ ಮೈ ಗಾಡ್, ಇಲ್ಲಿ ನೋಡಿ 10 ಆಫ್ ಪೆಂಟಿಕಲ್ಸ್ ಹೇಳೋ ರೀತಿ ನೋಡೋ ವ್ಯಕ್ತಿಗಳು, ಇಲ್ಲಿ ಒಂದು ಸಮಾಜ, ಒಂದು ಊರು, ಏನೇ ಇರಲಿ, 10 ಆಫ್ ಪೆಂಟಿಕಲ್ಸ್ ನಿಮ್ದು. ನೀವಿಬ್ರು ಒಂದಾಗ್ತೀರಾ. ನೋಡೋರು ನೋಡ್ಲಿ, ಮಾತಾಡೋರು ಮಾತಾಡ್ಲಿ. ಓಕೆನಾ. ನಿಮ್ಗೆ ಇಷ್ಟು ದಿನ ಇದ್ದಂತಹ ಮ್ಯಾರೇಜ್ ಕಷ್ಟ ರಿಮೂವ್ ಆಗುತ್ತೆ. ಬಿಕಾಸ್ ರಾಹು ಬ್ಲೆಸ್ಸಿಂಗ್. ಇಲ್ಲಿ ನೋಡಿ, ಇಲ್ಲಿ 4 ಇದೆ, ಇಲ್ಲಿ ಡಾಗ್ಸ್ ಇದಾವೆ. ಓಕೆನಾ. 4 ಅಂದ್ರೆ ರಾಹು ಅಂತ ಹೇಳ್ತೀವಿ. ನಿಮ್ಮ ರಾಹು ಸ್ಥಿತಿಗತಿಗಳು ಬದಲಾಗಿದೆ ನಿಮ್ಮ ಕುಂಡಲಿಯಲ್ಲಿ ಅಂತ ನಾನು ನೋಡ್ತಾ ಇದ್ದೀನಿ. ಓಕೆನಾ. ಸೊ ಫೈನಲ್ ಆಗಿ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದ್ಬಿಟ್ಟಿದೆ. ತುಂಬಾ ಪಾಸಿಟಿವ್ ಅಂತ ಹೇಳ್ತೀವಿ ಜಡ್ಜ್ಮೆಂಟ್ ಕಾರ್ಡ್ನ ನಾವು. ಓಕೆನಾ. ಇಲ್ಲಿ ಜನರೆಲ್ಲ ಒಂದು ಕಾರ್ಮಿಕ್ಗೆ ಬದಲಾವಣೆಗೆ ವೆಯ್ಟ್ ಮಾಡುವಂಥದ್ದು. ಅದು ಇವಾಗ ಒಂದು ಮ್ಯೂಸಿಕ್ ಹಾಕಿದೆ. ನಿಮ್ಗೆ ಇಲ್ಲೊಂದು ಸಿಂಬಲ್ ಕಾಣ್ಬೋದು, ಬಾವುಟ ರೀತಿ, ಪ್ಲಸ್ ಸಿಂಬಲ್, ಪ್ಲಸ್ ಅಂತ. ಓಕೆನಾ. 20 ದಿನಗಳಲ್ಲಿ ನೀವು ಅನ್ಕೊಳ್ತಿರೋದಕ್ಕಿಂತ ತುಂಬಾ ಜಾಸ್ತಿನೇ ಒಂದು ಗುಡ್ ನ್ಯೂಸ್ ಬರುತ್ತೆ. ಇವತ್ತಿಂದ ಕೌಂಟ್ ಮಾಡಿ ಬರ್ಕೊಳ್ಳಿ. ಓಕೆನಾ. ಸೊ ಇವತ್ತು ಯಾವ ಡೇಟ್ ಇದೆ, ಇವತ್ತಿಂದ 11 ದಿನಕ್ಕೆ ಡೇಟ್ ಬರೆದು ಒಂದು ದಿನಾನು ಗ್ರೀನ್ ಪೆನ್ನಲ್ಲಿ ರೈಟ್ ಮಾರ್ಕ್ ಹಾಕೊಂಡು ಬನ್ನಿ. 20ನೇ ದಿನ ಅಥವಾ 21ನೇ ದಿನ ಏನು ಮಿರಾಕಲ್ ನಡೆಯುತ್ತೆ ನಿಮ್ಮ ಲೈಫಲ್ಲಿ ಅಂತ ನೀವು ವಾಪಸ್ ಬಂದು ಚಾರ್ಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಕಾರ್ಮಿಕ್ ಗಾಡ್, ಓಕೆನಾ, ಮ್ಯೂಸಿಕ್ ಪ್ಲೇ ಮಾಡಿದ್ದಾರೆ. ನೀವೆಲ್ಲ ಇವಾಗ ಆ ಸಾಂಗ್ಗೆ ಕುಣಿದು ಡ್ಯಾನ್ಸ್ ಮಾಡುವಂತಹದ್ದು ನಿಮ್ಮ ಪಾರ್ಟ್ನರ್ ಜೊತೆ. ನಿಮ್ಮ ಕರ್ಮ ಬದಲಾಗಿದೆ, ಕಾರ್ಮಿಕ್ ಕರ್ಮ ಬದಲಾಗ್ತಿದೆ. ಇಲ್ಲಿ ಏಂಜಲ್ ಇದಾವೆ. ಓಕೆ. ಪ್ಲಸ್ ಪಾಯಿಂಟ್ ಒಂದು ಸಿಗುತ್ತೆ ನಿಮಗೆ. ತುಂಬಾ ಸ್ಟ್ರಾಂಗ್ ಡಿಸಿಷನ್ ತಗೊಳ್ತೀರಾ ಜೀವನದಲ್ಲಿ, ಅಥವಾ ಒಬ್ಬ ವ್ಯಕ್ತಿ ಪರಿಚಯ ಆಗ್ಬೋದು, ರಿಯೂನಿಯನ್ ಆಗ್ಬೋದು, ಥರ್ಡ್ ಪಾರ್ಟಿ ರಿಮೂವ್ ಆಗ್ಬೋದು. ಓಕೆನಾ. ಪ್ರತಿಯೊಂದು ಸಾಧ್ಯ ಇದೆ ಅಂತ ನಿಮ್ಗೆ ಯೂನಿವರ್ಸ್, ನಿಮ್ಮ ಕರ್ಮನೇ ನಿಮ್ಮನ್ನ ಬ್ಲೆಸ್ ಮಾಡ್ಬಿಟ್ಟಿದೆ. ಇದಕ್ಕಿಂತ ಇನ್ನೇನ್ ಬೇಕು ನಿಮ್ಗೆ ಹೇಳಿ? ಸೊ ಒಂದ್ಸಲ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಓಕೆ. ನೀವೀಗ ನೆಗೆಟಿವಿಟಿನ ಪಾಸಿಟಿವಿಟಿ ಥಿಂಕ್ ಮಾಡಿ, ನಂತರ ನೆಗೆಟಿವಿಟಿನ ಥಿಂಕ್ ಮಾಡಿ ಈಗ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ ಅಲ್ವಾ? ಸೊ ನೆಕ್ಸ್ಟ್ ಈಗ ನಿಮ್ಮ ಪಾರ್ಟ್ನರ್ ಸ್ಟಾರ್ಟ್ ಮಾಡಿದ್ದಾರೆ ನಿಮ್ಮ ಬಗ್ಗೆ ಥಿಂಕ್ ಮಾಡೋದಿಕ್ಕೆ. ನಿಮ್ಗೆ ಪಾರ್ಟ್ನರು ಇನ್ನೂ ಗೊತ್ತಿಲ್ಲ ಯಾರು ಅಂದ್ರೆ, ಆ ಕಡೆ ಅವ್ರಿಗೆ ಕನೆಕ್ಷನ್ ಬಂದಿದೆ ನಿಮ್ಮ ಜೊತೆ ಸೇರೋ ಅಂಥದ್ದು. ಓಕೆ. ಸೊ ಆಮೇಲೆ ನೀವು ಒಂದು ಯೂನಿವರ್ಸ್ ಮೇಲೆ ನಿರಾಸೆ ಹೊಂದಿದ್ದೀರಾ. ಯಾರೋ ರೀಡರ್ಸ್ ಮಾತುಗಳ ಮೇಲೆ, ಪಾಸಿಟಿವ್ ಮಾತುಗಳ ಮೇಲೆ, ಮೋಟಿವೇಶನ್ ಮಾತುಗಳ ಮೇಲೆ ನಿರಾಸೆ ಹೊಂದಿದ್ದೀರಾ. ಮತ್ತೆ ಕನ್ಫ್ಯೂಷನ್ಗೆ ಬಂದಿದ್ದೀರಾ ಇಲ್ಲಿ. ಓಕೆನಾ. ಜೀವನದ ಮೇಲೆ ತುಂಬಾ 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 ನೆಗೆಟಿವಿಟಿ ಇದೆ ನಿಮ್ಗೆ ಇಲ್ಲಿ. ಓಕೆನಾ. ಸ್ವಲ್ಪ ಲೇಟ್ ಆದ್ರೂ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಆ ಕಡೆ ಆಲ್ರೆಡಿ ಓಕೆನಾ ಆಕ್ಷನ್ ಸ್ಟಾರ್ಟ್ ಆಗಿದೆ. ದ ಲವರ್ ಕಾರ್ಡ್ ಬಂದಿದೆ. ಸೊ ಇದು ಯಾವಾಗ ಬಂತು ನಾನು ನೋಡಿಲ್ಲ. ಲವರ್ ಕಾರ್ಡ್ ಬಂದಿದೆ ನೋಡಿ. ಇಲ್ಲೊಂದು ಸೇಮ್ ಗಾಡ್, ಇಲ್ಲೊಂದು ಸೇಮ್ ಗಾಡ್. ನಿಮ್ದು ಇವರು ಸೋಲ್ಮೇಟ್ ಆಗಿರೋದಕ್ಕೆ ನಿಮ್ಮ ಲೈಫಲ್ಲಿ ಇಷ್ಟೊಂದು ಟ್ವಿಸ್ಟು, ಇಷ್ಟೊಂದು ದೂರ ಹೋಗೋದು, ಸಿನಿಮಾ ರೀತಿ ನಿಮ್ಮ ಲೈಫ್ ನಡೀತಾ ಇರುವಂಥದ್ದು. ಬಿಕಾಸ್ ನಿಮ್ಮ ಸೋಲ್ ಫೈನಲ್ ಆಗಿ ನಿಮ್ಮ ಎಲ್ಲ ಲೆಸನ್ಸ್ನ ನಂತರ ಬಂದು ಓಕೆನಾ ನಿಮ್ಮ ಜೊತೆ ಆಗೋದಿಕ್ಕೆ ಅಲ್ವಾ? ಸೇಮ್ ಇಲ್ಲಿ ನೋಡಿ, ಹ್ಯಾಂಡ್ಸ್ ಬ್ಲೆಸ್ ಮಾಡ್ತಿದ್ದಾವೆ ನಿಮ್ಮಿಬ್ಬರಿಗೂ. ನೀವು ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಅವ್ರನ್ನ ನೋಡ್ತಿದ್ದೀರಾ ಅಲ್ವಾ? ಎಸ್.
ಸೊ ನೀವು ಎಲ್ಲ ತೊಂದರೆಗಳಿಂದ ಹೊರಗಡೆ ಬರ್ತೀರಾ. ದ ವರ್ಲ್ಡ್ ಕಾರ್ಡ್ ರಿವರ್ಸ್ ಬಂದಿದೆ. ನೀವು ಇನ್ಮೇಲೆ ಒಂಟಿ ಅಲ್ಲ, ಸಿಂಗಲ್ ಅಲ್ಲ ನೀವು ಅಂತ. ಓಕೆ. ಸೊ ಎಲ್ಲರ ಮಧ್ಯೆನೂ ನಿಮ್ದೊಂದು ಹ್ಯಾಪಿ ಲೈಫ್. ಓಕೆ. ಸೊ ಎಲ್ಲ ಮರದ ಎಲೆಗಳೆಲ್ಲ ಉದುರೋಯ್ತು ಇನ್ನ ಅನ್ನೋ ಟೈಮ್ಗೆ ಹೊಸ ಚಿಗುರು ಬರುವಂಥದ್ದು. ಓಕೆನಾ. ಡೇ ಡ್ರೀಮಿಂಗ್ ಮಾಡ್ತಿದ್ದೀರಾ ಇಬ್ರು. ಓಕೆನಾ. ಕತ್ಲಲ್ಲಿ ದೀಪ ಹಿಡ್ದು ಓಕೆನಾ ಬೆಳಕನ್ನ ಹುಡುಕ್ತಿದ್ದೀರಾ, ಪ್ರೀತಿ ಅನ್ನೋ ಬೆಳಕನ್ನ. ಓಕೆನಾ. ನಿಮ್ಗೆ ನೀವು ಇಷ್ಟೊಂದು ತೊಂದರೆಗಳಲ್ಲಿ ನಿದ್ದೆ ಮಾಡ್ತಿದ್ರಿ, ಅದು ಹೋಗ್ತಿದೆ ಅಂದಮೇಲೆ ನೀವು ತುಂಬಾ ಹ್ಯಾಪಿಯಾಗಿ ಪೀಸ್ಫುಲ್ ಆಗಿ ನಿದ್ದೆ ಮಾಡ್ತೀರಾ. ಓಕೆ. ಸೊ ರಿಸ್ಕ್ಸ್ ಏನಾದ್ರೆ ಸಡನ್ ಡಿಸಿಷನ್ಸ್ ತಗೊಂಡು ನಿಮ್ಮ ಲೈಫಲ್ಲಿ ರಿಸ್ಕ್ ಆಗಿದೆ, ಅದನ್ನ ಮತ್ತೆ ರಿಪೀಟ್ ಮಾಡೋದಿಲ್ಲ ಬಿಡಿ. ನೀವು ಜಾಗೃತರಾಗಿದ್ದೀರಾ. ಟ್ವಿನ್ ಫ್ಲೇಮ್. ಓಕೆ. ಟ್ವಿನ್ ಫ್ಲೇಮ್ ಬಂದು ಇಬ್ರು ಒಂದೇ ರೀತಿ ಯೋಚನೆ ಮಾಡ್ತಿದ್ದೀರಾ ಇವಾಗಲ್ಲ, ಮುಂದಕ್ಕೆ ನೀವೇನು ಎಷ್ಟು ಯೋಚನೆ ಮಾಡ್ತೀರಾ ಅವರ ಪ್ರೀತಿಗೋಸ್ಕರ, ನೀವು ಸ್ಟಾಪ್ ಮಾಡಿದ ತಕ್ಷಣ ಅವರ ನಿಮ್ಮ ಪ್ರೀತಿಗೋಸ್ಕರ ಅಷ್ಟೇ ಯೋಚನೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಬ್ರು ಮಧ್ಯೆ ಆಗಿರುವಂತಹ ಕೆಲವೊಂದು ಸಣ್ಣ ಪುಟ್ಟ ಗಲಾಟೆಗೆ ಇಬ್ಬರಲ್ಲೂ ಬೇಜಾರಿದೆ ಅಂತ ಅಂದ್ಬಿಟ್ಟು. ಓಕೆನಾ. ಸ್ವಲ್ಪ ಇಬ್ರು ತಪಸ್ ಮಾಡಿದ್ದೀರಾ, ಮೆಡಿಟೇಷನ್ ಮಾಡಿದ್ದೀರಾ. ಮೆಡಿಟೇಷನ್ ಅಂದ್ರೆ ಕಣ್ಮುಚ್ಚು ಜ್ಞಾನ ಮಾಡೋದು ಮಾತ್ರ ಅಲ್ಲ, ಯೋಚನೆ ಮಾಡೋದು ಆಗಿರುತ್ತೆ, ಪ್ರೇ ಮಾಡೋದು ಆಗಿರುತ್ತೆ. ನಿಮ್ಗೆ ಬಂದ ಹಾಗೆ ನೀವು ಪ್ರೇ ಮಾಡಿದ್ದೀರಾ, ಅವ್ರಿಗೆ ಬಂದ ಹಾಗೆ ಅವರು ಪ್ರೇ ಮಾಡಿದ್ದಾರೆ ಅಂತ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನೀವು ನೋಡ್ತಾ ಇರೋ ಎಲ್ಲರ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ. ನಿಮ್ಗೆ ಪರ್ಸನಲ್ ಆಗಿ ಇಂಡಿವಿಜುವಲಿ ಟ್ಯಾರೋಟ್ ಇಂದ ಗೈಡೆನ್ಸ್ ಬೇಕು ಅಂದ್ರೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಓಕೆನಾ. ರಿಲೇಶನ್ಶಿಪ್ ಮ್ಯಾಜಿಕಲ್ ರಿಲೇಶನ್ಶಿಪ್ ಆಗಿ ನೀವೇ ನಿಮ್ಮ ಕೈಯಾರೆ ಹೀಲ್ ಮಾಡ್ಕೋಬೇಕಂದ್ರೆ ನಮಗೆ ಆನ್ಲೈನ್ ಕ್ಲಾಸ್ ಓಕೆನಾ 7 ಡೇಸ್ ರಿಲೇಶನ್ಶಿಪ್ ಹೀಲಿಂಗ್ ಕ್ಲಾಸ್ ಬೇಕಾಗಿದೆ ಅಂತ ಚಾರ್ಟಲ್ಲಿ ತಿಳಿಸಿ, ಅಥವಾ 777 ಅಂತ ಟೈಪ್ ಮಾಡಿ. ಓಕೆ. ಸೊ 7 ಅಂದ್ರೆ ಒಂದು ಆಕ್ಷನ್ಗೆ ಇಳಿಯುವಂಥದ್ದು, ಒಂದು ನಿರ್ಧಾರ ತಗೊಳ್ಳೋ ಅಂಥದ್ದು. ಸೊ ಆ ನಿರ್ಧಾರ ನೀವು ತಗೊಳ್ಳಿ, ನಿಮ್ಮ ಲೈಫ್ನ ಬದಲಾಯಿಸ್ಕೊಳ್ಳಿ. ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಓಂ ಸಾಯಿರಾಮ್.